ಸ್ನೇಹಿತರೆ, ನೀವು ಯಾವುದೇ ಸ್ಥಳಕ್ಕೆ ಕಾಲಿಟ್ಟ ಮುನ್ನ ಒಂದು ಮಾತು ಆಡೋಕ್ ಮುಂಚೆ ಸಾಮಾನ್ಯವಾಗಿ ನಿಮ್ಮಲ್ಲಿ ಗಮನಿಸೋದು ಏನ್ ಗೊತ್ತಾ? ನಿಮ್ಮ ಆಂಗಿಕ ಅಭಿನಯ ಅಂದ್ರೆ ಬಾಡಿ ಲ್ಯಾಂಗ್ವೇಜ್. ಇದರ ಮೂಲಕನೇ ನಿಮಗೆ ಗೌರವ ಕೊಡ್ಬೇಕೋ ಇಲ್ಲ ನಿರ್ಲಕ್ಷ್ಯ ಮಾಡ್ಬೇಕೋ ಅಂತ ಡಿಸೈಡ್ ಆಗುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಇದು ನಿಮಗೆ ಎಲ್ಲ ಅರ್ಥ ಆಗಬೇಕು ಅಂದ್ರೆ ನಾವು ನಿಮ್ಗೆ ಇಲ್ಲಿ 2 ಕ್ಲಿಪ್ ಅನ್ನ ಹಾಕುತ್ತೀವಿ. ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಅನ್ನ ಬಳಸಲಾಗಿದೆ, ಇನ್ನೊಂದರಲ್ಲಿ ಅದನ್ನ ಬಳಸಿಲ್ಲ. ಮೊದಲು ಬಾಡಿ ಲ್ಯಾಂಗ್ವೇಜ್ ಇಲ್ಲದಂತ ವಿಡಿಯೋನ Hi everyone, look, so excited to be here to talk about the core vocal foundations of great communication. It's vital that you learn to apply the things you learn, otherwise you will not be able to amplify the best parts of who you are. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ನೋಡದಂತೆ ಯಾವುದೇ ರೀತಿ ಬಾಡಿ ಲ್ಯಾಂಗ್ವೇಜ್ ಅನ್ನ ಬಳಸಿಲ್ಲ. ಈಗ ಇನ್ನೊಂದು ಕ್ಲಿಪ್ ಅನ್ನು ನೋಡಿ. Great to see you all. I'm so excited to take you through some of the core vocal foundations. And as we deep dive and we apply these, it will help you amplify the best parts of it. ನೋಡಿದ್ರಲ್ಲ, ಇವೆರಡು ನಡುವೆ ವ್ಯತ್ಯಾಸ ಏನು? 2 ಕ್ಲಿಪ್ ಅಲ್ಲಿ ಸಂಭಾಷಣೆ ಒಂದೇ ಇದೆ, ಆದ್ರೆ ಒಂದರಲ್ಲಿ ಬಾಡಿ ಲ್ಯಾಂಗ್ವೇಜ್ ಇತ್ತು, ಮತ್ತೊಂದರಲ್ಲಿ ಅದನ್ನ ಬಳಸೇ ಇಲ್ಲ. ಇದರಲ್ಲಿ ಮೊದಲನೇ ಕ್ಲಿಪ್ ಅಲ್ಲಿ ಸಂಕೋಚದಿಂದ ಇಲ್ಲ ಆತ್ಮವಿಶ್ವಾಸ ಇಲ್ದೇನೆ ಮಾತಾಡೋ ರೀತಿ ಕಾಣೋ ತರ ಇತ್ತು. ಆದ್ರೆ 2ನೇ ಕ್ಲಿಪ್ ಅಲ್ಲಿ ಅವನ ಸಂಭಾಷಣೆ ಹಾಗೆ ಬಾಡಿ ಲ್ಯಾಂಗ್ವೇಜ್ ಮೂಲಕ ಅವನು ವ್ಯಕ್ತಪಡಿಸ್ತಾ ಪರಿಣಾಮಕಾರಿಯಾಗಿ ಮಾತಾಡಿದ, ಸ್ಟ್ರಾಂಗ್ ಆತ್ಮವಿಶ್ವಾಸದಿಂದ ವ್ಯಕ್ತವಾಯಿತು. ಇದರಿಂದ ಈ ಇದೊಂದು ವಿಡಿಯೋದಲ್ಲಿ ಹೈ ಕಾನ್ಫಿಡೆಂಟ್, ಹೈ ಸ್ಟೇಟಸ್, ಇವು 2ರಲ್ಲಿರುವ ವ್ಯತ್ಯಾಸ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದನ್ನ ಬಳಸ್ಕೊಂಡು ನೀವು ಸುಲಭವಾಗಿ ನಿಮ್ಮದೇ ಆದಂತ ಶಕ್ತಿಶಾಲಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬಹುದು. ಇದರಿಂದ ಮುಂದೆ ನಿಮ್ಮನ್ನ ಯಾರುವೆ ಅಂದ್ರೆ ತಪ್ಪಾದ ರೀತಿ ನೋಡೋದಿಲ್ಲ. ಸ್ನೇಹಿತರೆ, ಮೊದಲಾಗಿ BL ಲೀಡರ್ ಯಾವಾಗ್ಲೂ ಅವರು ನಾಯಕನ ಸ್ಥಾನದಲ್ಲಿ ಕಾಣುತ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಿಮ್ಗೊಂದು ಟೆಸ್ಟ್ ಇಡ್ತೀನಿ. ಈಗ ಒಂದು ವಿಡಿಯೋ ನೋಡಿ. ಈಗ ನಿಜ ಹೇಳಿ, ಈ 3 ಜನ ಹುಡುಗರಲ್ಲಿ ನಿಮ್ಮ ಕಣ್ಣು ಮೊದಲು ಯಾರ ಮೇಲೆ ಬೀಳ್ತು? ಮೊದಲಿದ್ನಲ್ಲ ಅವನ ಮೇಲ, ಅಥವಾ 2ನೇವನ್ ಮೇಲ, ಅಥವಾ 3ನೇವನ್ ಮೇಲ? ನಿಮ್ಮ ಕಣ್ಣು 2ನೇವನ್ ಮೇಲೆ ಬಿದ್ದಿದೆ. 100% ಇದು ನಿಜ. ಆದ್ರೆ ಯಾಕೆಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್. ನಮ್ಮಲ್ಲಿ ತುಂಬಾ ಜನ ಇನ್ಸೆಕ್ಯೂರ್ಡ್ ಗುಂಪಿನಲ್ಲಿ ನಡೆಯುವಾಗ ಪಕ್ಕದಲ್ಲಿರ್ತಾರೆ ಇಲ್ಲ ಹಿಂದೆ ಇರ್ತಾರೆ. ಆದ್ರೆ ಒಬ್ಬ ನಾಯಕ ಆ ಗುಂಪಿನ ಮಧ್ಯದಲ್ಲಿರ್ತಾನೆ. ಹಾಗಾಗಿ ಮಧ್ಯದಲ್ಲಿರೋ ಒಬ್ಬ ವ್ಯಕ್ತಿ ಹೆಚ್ಚಿನ ಗಮನ ಸೆಳೀತಾನೆ. ಅವರೇನೆ ಹೆಚ್ಚು ಆತ್ಮವಿಶ್ವಾಸದಿಂದ ಇರ್ತಾರೆ ಮತ್ತೆ ಅವರು ನಾಯಕರಂತೆ ಕಾಣುತ್ತಾರೆ. ಆದ್ರಿಂದ ನೀವು ಗುಂಪಿನಲ್ಲಿ ನಡೆಯುವಾಗ ನೀವು ಮಧ್ಯದಲ್ಲಿ ನಡೆಯೋದನ್ನ ಅಭ್ಯಾಸ ಮಾಡಿ. ಈ TV ಕಾರ್ಯಕ್ರಮಗಳ